ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಖುಷಿಮನು ವ್ಲಾಗ್ಸ್ಗೆ ಸ್ವಾಗತ. ಇನ್ನು ವ್ಲಾಗ್ ಬಂದು ಎತ್ನಿಕ್ ವೇರ್ ವ್ಲಾಗ್. ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಚಿಕ್ಕಪೇಟೆಯಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ. ಚಿಕ್ಕಪೇಟೆ ಬಿಟ್ಟು ಆನ್ಲೈನಲ್ಲಿ ಅಮೆಝಾನಲ್ಲಿ ಈ ಒಂದು ಡ್ರೆಸ್ನ ತರಿಸ್ಕೊಂಡಿದ್ದೆ ಪಾಪು ಬರ್ಡೇಗೆ ಅಂತ ಹೇಳಿ. ಆ್ಯಕ್ಚುಲಿ ಸೀರೆ ಹಾಕ್ಕೋಬೇಕು ಅಂತ ಹೇಳಿ ಸೀರೆ ತೊಗೊಬಂದಿದ್ವಿ ಚಿಕ್ಕಪೇಟೆಗೆ ಹೋಗಿ. ಆದರೆ ಪಾಪುಗೆ ಜ್ವರ ಎಲ್ಲ ಸ್ಟಾರ್ಟ್ ಆಯಿತು. ಒಂದು 2 ವಾರದಿಂದ ಅವಳಿಗೆ ಜ್ವರ ಇತ್ತು. ಅವಳನ್ನು ನೋಡ್ಕೊಳ್ಳೋದ್ರೆಲ್ಲ ಟೈಮೇ ಸಿಗಲಿಲ್ಲ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಡೋಕ್ಕೆ. ಹಂಗಾಗಿ ಈ ಒಂದು ಡ್ರೆಸ್ನ ರೆಡಿಮೇಡ್ ಡ್ರೆಸ್ ಬೇಕು ಅಂತ ಹೇಳಿ ತೊಗೊಂಡೆ. ಎಂಡ್ ಮೊಮೆಂಟಲ್ಲಿ ಇನ್ನೂ ಒಂದು ವೀಕ್ ಇತ್ತು ಅನ್ನೋಂಗೆ ಇದೊಂದು ಆರ್ಡರ್ ಮಾಡಿದ್ವಿ. ಅದು ಬಂತು. ಇದು ಬಂದು ಇಂಡಿಯಾ ಬ್ರ್ಯಾಂಡು. ನೋಡಿ, ಇದು ಫುಲ್ ಲೆಂತ್ ಮ್ಯಾಕ್ಸಿ ಈ ಥರ ಬರುತ್ತೆ. ಈ ಥರ ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ. ತುಂಬ ಸಿಂಪಲ್ಲಾಗಿ ಒಂಥರ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಇದು. ಈ ಕಲರೂ ಅಷ್ಟೇ ತುಂಬ ಯುನಿಕ್ ಆಗಿದೆ. ಈ ಕಲರ್ ಯಾವ ಕಲರ್ ಅಂತ ಹೇಳ್ತಾರೆ ಅಂತ. ಈ ಒಂದು ದುಪ್ಪಟ್ಟ ಅಟ್ಯಾಚ್ಡ್ ಇರುತ್ತೆ ಇದಕ್ಕೆ ಈ ರೀತಿ. ಮತ್ತು ಒಂದು ಬೆಲ್ಟ್ ಇರುತ್ತೆ. ಮೇಲೆ ಸ್ವಲ್ಪ ವರ್ಕ್ ಥರ ಇದೆ. ವರ್ಕ್ ಇದು ಈ ಥರ ಇದೆ. ಸ್ಲೀವ್ಸ್ಗೂ ಈ ಥರ ವರ್ಕ್ ಇದೆ. ಒಂಚೂರು ಲೂಸ್ ಅಂತ ಅನ್ನಿಸ್ತು. ಬಟ್ ಇದು ಸೀರೆಗೆಲ್ಲ ಆ ಥರ ಲೂಸ್ ಅನ್ಸುತ್ತೆ. ಡ್ರೆಸ್ಗೆ ಇಷ್ಟು ಒಂಚೂರು ಲೂಸ್ ಇದ್ದರೆ ಓಕೆ. ನನಗೆ ಕರೆಕ್ಟ್ ಫಿಟ್ಟಿಂಗ್ ಆಯಿತು. ನನಗೆ ಓಕೆ, ತುಂಬ ಇಷ್ಟ ಆಯಿತು. ತುಂಬ ಕಂಫರ್ಟಬಲ್ ಆಗಿ ಇದು ಈ ರೀತಿ. ನೋಡಿ, ಫೋಟೋಸಲ್ಲಿ ಪಾಪು ಬರ್ಡೇ ಹಾಕ್ಕೊಂಡಿದ್ನಲ್ಲ, ಫೋಟೋಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು. ಈ ಒಂದು ಪಿಕ್ಸ್ನ ನಾನು ಹಾಕಿರ್ತೀನಿ ನೋಡಿ. ಈ ರೀತಿ ಇದೆ. ಈ ರೀತಿ ಯಾವ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ವೇರ್ ಮಾಡ್ಕೋಬೋದು. ಈ ದುಪಟ್ಟ ಬಂದು ಅಟ್ಯಾಚ್ಡ್ ಆಗಿರುತ್ತೆ ಈ ರೀತಿ. ಇಲ್ಲಿ ಸ್ಟಿಚ್ ಮಾಡಿರ್ತಾರೆ. ಇದಕ್ಕೊಂದು ಈ ಬೆಲ್ಟ್ನೂ ಅಷ್ಟೇ ತುಂಬ ಲುಕ್ ಕೊಡ್ತಿದೆ ಇದಕ್ಕೆ ಅಷ್ಟೇ. ಇದು ಬಿಟ್ಟು ಚಿಕ್ಕಪೇಟೆಯಲ್ಲಿ ಎಲ್ಲೋಗಿದ್ವಿ, ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ನೋಡಿ, ಈಗ ನಾವು ಚಿಕ್ಕಪೇಟೆಯಲ್ಲಿ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಹತ್ರ ಬಂದಿದ್ದೀವಿ. ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು. ಇದಕ್ಕೆ ಮುಂಚೆ ಒಂದು ಚಿಕ್ಕ ಶಾಪಲ್ಲಿ ನೋಡಿದ್ವಿ ಬೇರೆ ಕಡೆ, ಇಲ್ಲ ಇದೇ ರೋಡಲ್ಲಿ. ಬಟ್ ನಮಗೆ ಅಲ್ಲಿ ಇಷ್ಟ ಆಗಲಿಲ್ಲ. ನಮ್ಮ ಮದುವೆಗೆ ಎಲ್ಲದಕ್ಕೂ ಇಲ್ಲೇ ತಗೊಳ್ಳೋದು. ಇಲ್ಲಿ ಬಂದು ತುಂಬಾ ನೋಡಿದ್ವಿ. ಬಟ್ ಇದು ನನಗೇನು ಇವರು ನೇರಳೆ ಕಲರ್ ಸೀರೆನ ಉಡಿಸ್ತಿದ್ದಾರಲ್ವ, ಇದು ಡಿಸ್ಪ್ಲೇಗೆ ಹಾಕಿದ್ರು. ರಘು ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ. ಅವ್ರು ನೀಟಾಗಿ ಉಡಿಸಿದ್ರು. ಸೊ ತುಂಬಾ ಇಷ್ಟ ಆಯಿತು. ಈ ರೀತಿ ಕಾಣ್ತಿತ್ತು. ಇದಕ್ಕೊಂದು ಬೆಲ್ಟ್ ಸಹನೂ ಇತ್ತು. ಬೆಲ್ಟ್ನೇ ಜೋರಾಗಿ ಮಾಡೋದು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಡಿಫ್ರೆಂಟ್ ಆಗಿತ್ತು. ಡ್ರೆಸ್ಗಿಂತ ಬೆಲ್ಟೇ ನಿಂಗೆ. ಮತ್ತು ಇದಕ್ಕೆ ಒಂದು ರೆಡಿ ಬ್ಲೌಸ್ ಇದ್ರ ಜೊತೆನೇ ಇತ್ತು. ಮತ್ತು ಈ ಸೀರೆಯಲ್ಲಿ ಇನ್ನೊಂದು ಕಾಂಟ್ರಾಸ್ಟ್ ಬ್ಲೌಸ್ ಸಹನೂ ಇತ್ತು. ಸೊ ಎಲ್ಲನೂ ಇಷ್ಟ ಆಯಿತು. ಸೊ ಫೈನಲ್ ಇದಿರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರಿ. ಇದು ಬಂದು ರಘು ಅವ್ರಿಗೆ ತುಂಬಾ ಇಷ್ಟ ಆಯಿತು. ನೋಡಿ, ಫೈನಲ್ ಲುಕ್ ಈ ಥರ ಕಾಣ್ತಿದೆ. ಅವರೇನು ತುಂಬ ಅರ್ಜೆಂಟು ಮಾಡಲ್ಲ. ವರಮಹಾಲಕ್ಷ್ಮಿಯಲ್ಲಿ ತುಂಬ ಕಸ್ಟಮರ್ ಫ್ರೆಂಡ್ಲಿ ಅವರು. ನಾವೆಷ್ಟೇ ವೇರ್ ಮಾಡಬೇಕಂತ ಅನಿಸಿದ್ರು ಅವರು ಟ್ರೈ ಮಾಡಿ ಅಂತ ತೋರಿಸ್ತಾರೆ. ನಾನಂತೂ ಒಂದು 5, 6, 7, 8 ನೋಡಿದೆ. ಸೆಲೆಕ್ಟ್ ಮಾಡಿ ಯಾವ್ದು ಇಷ್ಟ ಆಗುತ್ತೋ ಇಲ್ಲೋ, ನನಗೆ ಸೂಟ್ ಆಗುತ್ತೋ ಅಂತ ಹೇಳಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಇದು 3 ಫ್ಲೋರ್ಸ್ ಇದೆ ವರಮಹಾಲಕ್ಷ್ಮಿ. ಸೊ ನಾವಿಲ್ಲಿ ಫಸ್ಟ್ ಫ್ಲೋರಲ್ಲೇ ಇದ್ದೀವಿ. ಅದೇ ಪ್ಯಾಟ್ರನಲ್ಲಿ ಇದು ಬಂದು ಯೆಲ್ಲೋ ಕಲರ್ ಸೀರೆ. ಇದಕ್ಕೂ ಅಷ್ಟೇ ಬೆಲ್ಟ್ ಇತ್ತು. ಇದು ಹೇಗೆ ಕಾಣುತ್ತೆ ಅಂತ ಹೇಳಿ ಇದನ್ನು ಒಂದ್ಸಲ ಟ್ರೈ ಮಾಡಿದ್ವಿ. ಇದೂ ಇಷ್ಟ ಆಯಿತು. ಬಟ್ ಇದಕ್ಕಿಂತ ಅದೇ ಕಲರ್ ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿತ್ತು ಅಂತ ಅನ್ನಿಸ್ತು. ಸೇಮ್ ಅದೇ ಪ್ಯಾಟ್ರನಲ್ಲಿ. ಅದು ಬಿಟ್ಟು ಇದು ಒಂದು ಸೀರೆ. ಎಲ್ಲ ಸೆಲೆಕ್ಷನ್ ಆಯಿತು. ಈಗ ರಘು ಅವರು ಬಿಲ್ ಮಾಡಿಸ್ತಿದ್ದಾರೆ. ನೋಡಿ, ಈ ರೀತಿ ಇದೆ ವರಮಹಾಲಕ್ಷ್ಮಿ. ಇದು ಬಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ. ತುಂಬ ಚೆನ್ನಾಗಿದೆ. ಸೊ ನಿಮಗೆಲ್ಲ ಇಷ್ಟ ಆದರೆ ಖಂಡಿತ ನೀವು ಇಲ್ಲಿಗೆ ಹೋಗಿ ಶಾಪ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತು ರೇಟೂ ಅಷ್ಟೇ ತುಂಬ ಜಾಸ್ತಿ ಅಂತಲೂ ಇಲ್ಲ. ಲೈಕ್ ಆ ರೇಂಜಿಗೆ ಆ ಬಟ್ಟೆ ಕ್ವಾಲಿಟಿ ಏನಿರುತ್ತಲ್ವ ಅದಕ್ಕೆ ಓಕೆ ಅಂತ ಅನಿಸುತ್ತೆ. ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ತುಂಬಾ ಬೆಟರ್ ಅಂತ ಅನಿಸುತ್ತೆ. ಬಟ್ ಯಾವುದೂ ಇಲ್ಲಿ ಡಿಸ್ಕೌಂಟು ಬಾರ್ಗೇನ್ ಅದೇನೂ ಇಲ್ಲ. ಡಿಸ್ಕೌಂಟ್ ಇರುತ್ತೆ, ಬಟ್ ಬಾರ್ಗೇನ್ ಅವ್ರೇನು ಮಾಡಲ್ಲ. ಫಿಕ್ಸ್ ಪ್ರೈಸೇ ಇಲ್ಲಿನೂ ಅಷ್ಟೇ.
ಮತ್ತು ಅಲ್ಲಾಯಿತು, ಸೀರೆ ತಗೊಂಡು ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಚಿಕ್ಕಪೇಟಲ್ಲಿ ನೋಡಿ, ನಾವು ಅದನ್ನು ವೀಕ್ ಡೇಸಲ್ಲೇ ಹೋಗಿದ್ರಿ, ಆದ್ರೂ ರಶ್ ಇತ್ತು. ವೀಕೆಂಡಲ್ಲಿ ಹೋದ್ರೆ ಅಂತೂ ಇನ್ನೂ ಜಾಸ್ತಿನೇ ರಶ್ ಇರುತ್ತೆ, ಕಾಲಿಡೋಕ್ಕೂ ನಮ್ಮ ಜಾಗ ಇರಲ್ಲ. ಅದಾದಮೇಲೆ ನನಗೆ ಸ್ವಲ್ಪ ಕಾಫಿ ಟೀ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತು. ಅಲ್ಲೇ ಒಂದು ಚಿಕ್ಕದಾಗಿ ಹೋಟೆಲ್ ಇತ್ತು, ಅಲ್ಲಿ ಬಂದ್ವಿ. ಹರ್ಷ ರಿಫ್ರೆಶ್ಮೆಂಟ್ ಅಂತ ಏನೋ ಇತ್ತು ಇದು. ಅಲ್ಲಿ ಬಂದು ಕಾಫಿ ಟೀ ಕುಡಿದ್ವಿ. ರಘುವರು ಒಂದು ಮಸಾಲೆ ದೋಸೆ ತಿಂದರು. ಎಲ್ಲ ಮುಗಿಸ್ಕೊಂಡು ಅದೇ ರೋಡಲ್ಲಿ ಸುಮ್ಮನೆ ಹಂಗೆ ಓಡಾಡ್ತಿದ್ವಿ. ಏನೋ ಒಂಥರ ಹೊರಗಡೆ ಹೋಗಿ ಶಾಪಿಂಗ್ ಮಾಡಿ ತುಂಬ ದಿನ ಆಗಿತ್ತು. ರಾಜಾ ಮಾರ್ಕೆಟ್. ನೋಡಿ ಹೀಗೆ ಮುಂದೆ ಇದ್ವಿ. ನಾನಲ್ಲಿ ಅಡ್ರೆಸ್ ಕೇಳ್ತಾ ಇದ್ದೆ ಅವ್ರಿಗೆ. ಅಲ್ಲಿ ರಾಜ ಮಾರ್ಕೆಟ್ ಅಂತ ಇದೆ, ತುಂಬ ಒಂದು 5-6 ವರ್ಷದಿಂದ ಅಲ್ಲಿಗೆ ಹೋಗಿದ್ದೆ. ಅಲ್ಲೆಲ್ಲನೂ ಸಿಗುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಮತ್ತು ಬಾರ್ಗೇನು ಮಾಡ್ತೀವಿ, ಬಳೆ ಎಲ್ಲನೂ ಸಿಗುತ್ತೆ, ಈವನ್ ಬೆಳ್ಳಿನೂ ಸಿಗುತ್ತೆ ಅಲ್ಲಿ. ರಘುವರು ಬೇಡ, ಈಗ ಲೇಟ್ ಆಗಿದೆ ಅಂತ ಹೇಳಿದ್ರು. ಅದಕ್ಕಾಗಿ ಸುಮ್ಮನೆ ಅದೇ ರೋಡಲ್ಲಿ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಏನೇನಿದೆ ಎಲ್ಲ ನೋಡ್ಕೊಂಡು. ಬಟ್ಟೆನೇ ಅನ್ಸುತ್ತೆ ಅದೇನೋ ಅಲ್ಲೇ ಕೊಡ್ತಾರೆ ಬಾ ಮನ ಬಿ ಟಿ ಎಮ್ ಒಂದಿನ ತಗೋ ಅಂತ. ಏನು ಬೇಕಾ? ಖುಷಿಗೆ ಏನಾದರೂ ಬೇಕಾ? ಅವಳೇನು ಹಾಕೋಣಲ್ಲ ಆ ಥರದ್ದೇನಾದರೂ ಮಣಿದು ಹಾಕೋಣ. ಕಡಿಮೆ ನಾವು ಸಿಗಾಕ್ಕೊಳ್ಳ ಇನ್ನೇನೋ ಅದು ಇಯರಿಂಗ್ಸ್ ನನಗೆ ಸೂಟ್ ಆಗಂಗೆ ನೋಡ್ತಾ ಇದ್ದೀನಿ. ಸೇಮ್ ಡಿಸೈನ್ ಇದ್ರೂ ಇನ್ನೊಂದು ನಮ್ಮ ಬೈಕಲ್ಲಿ ನಿಲ್ಸಿರೋದು. ಹಾಂ, ರಾಜ ಮಾರ್ಕೆಟ್ಗೆ ದೂರ. ಬೈಕ್ ಇಲ್ಲ. ಇಲ್ಲೇ ಇರಲಾ? ಡಿಸೈನು ಚೆನ್ನಾಗಿತ್ತು, ಅದು ಬೇರೆ ಬೇರೆ ಬ್ರಿಂಜಲ್ ಕಲರ್ ಇಲ್ಲ, ಗೋಲ್ಡೇ ತಗೋಬೇಕು. ಯಾವುದು ನೋಡಿರೋಕ್ಕೆ ಯಾವುದಾದ್ರು ಆಗುತ್ತಾ? ಯಾವುದಾಗಲ್ವಾ? ಇದು ಆಗಲ್ಲ ಅಲ್ವಾ? ಸೀರೆಗೆ ಮ್ಯಾಚ್ ಆಗೋ ಥರ ನೇರಳೆ ಕಲರಲ್ಲಿ ನಾನು ಇಯರಿಂಗ್ಸ್ ನೋಡ್ತಾ ಇದ್ದೆ.
ಕಲರ್ ಎಕ್ಸಾಕ್ಟ್ ಮ್ಯಾಚ್ ಆಗ್ತಿರ್ಲಿಲ್ಲ, ಸ್ವಲ್ಪ ಆಚೆ ಈಚೆ ಆಗ್ತಿತ್ತು. ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಬಂದ್ವಿ. ಬೇರೆ ಬೇರೆ ಆಗಲ್ಲ, ಮ್ಯಾಚ್ ಆಗಲ್ಲ. ನೋಡು ಡ್ರೆಸ್ ಅಷ್ಟು ದೊಡ್ಡದೆಲ್ಲ ಚೆನ್ನಾಗಿದೆ, ತಗೊಳ್ಳಿ. ಒಂದು ಥರ ಕಲರ್ಫುಲ್ ಆಗಿ ಮನೆಯಲ್ಲ ಲೈಟಿಂಗ್. ಏನು ಲೈಟ್ ಎಷ್ಟು ಇದು? 360. ಇದರ ಸಿಂಗಲ್ ಬಂದರೆ ಕಲರ್ ಕಲರ್ ಸಿಂಗಲ್ ಕಲರ್ ಇಲ್ಲ, ಸಿಂಗಲ್ ಇದೆ 325. ಡಿಫ್ರೆಂಟ್ ಆಗಿದೆ. ಅದರಲ್ಲಿ 360 ಹೇಳ್ತಾ ಇದ್ದಾರೆ. वुडन के बीच में सामान होता है ना, जगह ಹಾಂ ಇನ್ನೂ ಡಾರ್ಕ್ ಬರುತ್ತೆ. ಎಕ್ಸಾಕ್ಟ್ ಮ್ಯಾಚ್ ಆಗುವಂಥ ಇಯರಿಂಗ್ ಬೇಕು ಈ ಸೀರೆಗೆ ಅಂತ ಹೇಳಿ ಒಂದು 3-4 ಕಡೆ ನೋಡಿದೆ, ಎಲ್ಲೂ ಸಿಗಲಿಲ್ಲ. ಕೊನೆಗೆ ಸರಿ ಬೇಡ ಅಂತ ಹೇಳಿ ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ. ನೋಡಿ, ಕಡೆಗೆ ನಾವು ವರಮಹಾಲಕ್ಷ್ಮಿಯಿಂದನೇ ತಂದಿದ್ದು. ಅಲ್ಲೇ ಇಷ್ಟ ಆಗೋದು. ಅವ್ರೇನು ತುಂಬ ಕಸ್ಟಮರ್ ಫ್ರೆಂಡ್ಲಿ ಇದ್ದಾರೆ. ತುಂಬ ನೀವು ಎಷ್ಟು ನೋಡಿದ್ರು ತೋರಿಸ್ತಾರೆ, ಅವರು ಬೇಜಾರ ಮಾಡ್ಕೊಳ್ಳೋದಿಲ್ಲ. ಸೊ ನಾ ಫಸ್ಟು ಒಂದು ಅಲ್ಲಿ ಚಿಕ್ಕಪೇಟೆಗೆ ಎಂಟ್ರಿ ಕೊಟ್ಟ ತಕ್ಷಣ ಸುದರ್ಶನ್ ವರಮಹಾಲಕ್ಷ್ಮಿ ಎಲ್ಲ ಒಂದೇ ರೋಡಲ್ಲಿ ಇದೆಯಲ್ಲ, ಆ ರೋಡಿಗೆ ಹೋಗುವಂಥ ಜಾಗದಲ್ಲಿ ಒಂದು ಚಿಕ್ಕ ಶಾಪ್ ಇತ್ತು. ಅಲ್ಲಿ ಡಿಸ್ಪ್ಲೇ ಹಾಕಿದ್ರು. ಅಲ್ಲಿ ಹೋದ್ವಿ. ಅವ್ರು ಹೇಳೋ ರೇಟ್ಗೆ ಮತ್ತು ಅವರೇನೋ ಒಂಥರ ಅಷ್ಟು ತೋರಿಸೋದು ಇಲ್ಲ, ಸರಿಯಾಗಿ ವೇರ್ ಮಾಡೋಕ್ಕೂ ಬಿಡಲ್ಲ, ಫೋಟೋ ತೊಗೊಳಕ್ಕೂ ಬಿಡಲ್ಲ. ಹಂಗಾಗಿ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳಿ ಅಲ್ಲಿ ಬಿಟ್ಟು ಬಂದು ನಾವು ಡೈಲಿ ಹೋಗೋದು. ನಾವು ಯಾವಾಗ ಚಿಕ್ಕಪೇಟೆಗೆ ಹೋದ್ರು ವರಮಹಾಲಕ್ಷ್ಮಿ ಇಲ್ಲಾಂದರೆ ಸುದರ್ಶನ್ ಎರಡಕ್ಕೆ ಹೋಗೋದು. ಅದಕ್ಕೆ ವರಮಹಾಲಕ್ಷ್ಮಿಗೆ ಹೋಗೋಣ ಫಸ್ಟು ನೋಡೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಅವರು ನಮ್ಮನ್ನು ಬಿಡ್ತಾನೆ ಇರಲಿಲ್ಲ. ಇದು ಇಷ್ಟ ಆಗಿಲ್ಲ, ಇನ್ನೂ ನೀವು ಎಷ್ಟು ನೋಡ್ತೀನಿ, ನಿಮ್ಮ ಸಮಾಧಾನ ಆಗೋ ತನಕ ನೋಡಿ ಅಂತ ಹೇಳಿ ಅವ್ರು ತೋರಿಸ್ತಾನೇ ಇದ್ದರು. ಆ್ಯಕ್ಚುಲಿ ನಾನು ಬೇರೆ ತೊಗೊಂಡಿದ್ದೆ, 2 ತೊಗೊಂಡೆ. ಒಂದು ಆರ್ಟ್ ಸಿಲ್ಕ್ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಸಿಲ್ಕಲ್ಲಿ, ಮತ್ತು ಈ ರೀತಿ ಒಂದು ಪಾರ್ಟಿ ವೇರ್ಗೆ ಅಂತ ಹೇಳಿ 2 ತೊಗೊಂಡೆ.
ಅದು ಒಂದು ನೇರಳೆ ಕಲರಲ್ಲಿ ತೊಗೊಂಡಿದ್ದೆ, ರಘುವರ್ ಸೆಲೆಕ್ಷನ್ ಅದು ತಗೊಂಡು ಮನೆಗೆ ಬಂದೆ. ಅದು 2 ಬ್ಲೌಸ್ ಬರುತ್ತೆ, ಸೀರೆ ಜೊತೆ 1 ಬ್ಲೌಸು, ಮತ್ತು ಅದು ರೆಡಿಮೇಡ್ ಬ್ಲೌಸ್ ಅಂತೂ ಬಂದಿತ್ತು. ಮನೆಗೆ ಬಂದು ತುಂಬ ಚೆನ್ನಾಗಿತ್ತು. ಅದೊಂದು ಕ್ಲಿಪ್ಪಿಂಗೂ ಇದೆ, ನಂಗೆ ವೇರ್ ಮಾಡಿ ತೋರಿಸಿದ್ದಿಲ್ಲ, ಅದನ್ನು ಹಾಕಿರ್ತೀನಿ, ನೋಡ್ಕೊಬನ್ನಿ. ಆದರೆ ಅದು ನನಗೆ ಬ್ಲೌಸ್ ಆಗ್ತಿರ್ಲಿಲ್ಲ. ಬೇರೆ ಲೈಕ್ ಸ್ಲೀವ್ಸ್ ಎಲ್ಲ ಲೂಸ್ ಅಂತ ಹೇಳಿದ್ರೆ ನಾನು ಫಿಟ್ಟಿಂಗ್ ಮಾಡಿಸ್ಕೋಬೋದಾಯಿತು. ಬಟ್ ಇಲ್ಲಿ ಈ ಒಂದು ಶೋಲ್ಡರ್ ಇದಿದೆಯಲ್ವಾ, ಇದು ಈ ಕಡೆ ಕೆಳಗಡೆ ಜಾರ್ದಂಗೆ ಅನಿಸ್ತಿತ್ತು. ಸೊ ನನಗೆ ತುಂಬ ರೀತಿಯಲ್ಲಾದರೆ ನಾನು ಹಾಕ್ಕೊಳ್ಳೋದಿಲ್ಲ, ಸುಮ್ಮನೆ ಇಟ್ಟು ವೇಸ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಹೋಗಿ ಕೊಟ್ಟು ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಬಂದೆ. ಅದು 3000 3500 ಇತ್ತು. 3500 ಇತ್ತು. ಅದನ್ನು ರಿಟರ್ನ್ ಮಾಡಿ ನನಗೆ ಆ ರೇಂಜಲ್ಲಿ ಬೇರೆ ಏನು ತೋರಿಸಿದ್ರು ನೆಕ್ಸ್ಟ್ ರಿಟರ್ನ್ಗೆಲ್ಲ ಹೋದಾಗ ನನಗೆ ಯಾವೂ ಇಷ್ಟ ಆಗಲಿಲ್ಲ. ಸೊ ಅದಕ್ಕಿಂತ ಕಮ್ಮಿ ರೇಂಜಲ್ಲಿ 2 ತೊಗೊಬಂದೆ. ಓಕೆ, ಒಂಥರ ಗ್ರೇಷ್ ಬ್ಲೂ ಇದೆ, ಬಾರ್ಡರ್ ಸ್ವಲ್ಪ ಬ್ಲ್ಯಾಕ್ ಅಂತ ಕಾಣುತ್ತೆ. ನನಗೆ ಕನ್ಫ್ಯೂಷನ್ ಆಗ್ತಿದೆ ಯಾವ ಕಲರ್ ಅಂತ ಹೇಳಿ ಅಂತ ಹೇಳ್ತೀನಿ. ಇದು ಸಿಂಪಲ್ ಆಗಿ ನೋಡಿ, ಈ ಥರ ಬಾರ್ಡರ್ ಎಲ್ಲ ಈ ಥರ ಇದೆ. ಇದು ತುಂಬ ಸಿಂಪಲ್ ಅನಿಸಿದ್ರು. ನಾನು ಹಾಕ್ಕೊಂಡು ನೋಡಿದೆ ಇದನ್ನು ಆಲ್ರೆಡಿ, ಅವರು ಉಡ್ಸ್ ನೋಡಿದ್ರು ಅಲ್ಲಿ ನಾನು ತೊಗೋಬೇಕಾದ್ರೆ. ನಂಗೆ ತುಂಬ ಇಷ್ಟ ಆಯಿತು. ತುಂಬ ರಿಚ್ ಲುಕ್ ಕೊಡುತ್ತೆ. ಇದು ತುಂಬ ಸಿಂಪಲ್ ಆಗಿದ್ರು ತುಂಬ ರಿಚ್ ಲುಕ್ ಕೊಡುತ್ತೆ. ನೀವು ಒಂದ್ಸಲ ವೇರ್ ಮಾಡಿ ನೋಡಿದ್ಮೇಲೆ. ಈ ಬ್ಲೌಸ್ ನಾನೇನು ಸ್ಟಿಚ್ ಮಾಡಿಸಿಲ್ಲ, ನೋಡಬೇಕು ಯಾವ ರೀತಿ ಮಾಡಿಸ್ಬೇಕೇನು ಅಂತ. ಇದಕ್ಕೇನು ಓಕೆನೂ ಬೇಕಾಗಲ್ಲ, ಯಾಕಂದರೆ ಇದೂ ಬ್ಲೌಸಲ್ಲಿ ಬಂದಿದೆ. ಇದಿರೋದ್ರಿಂದ ಇದೇ ಒಂದು ಲುಕ್ ಕೊಡುತ್ತೆ ಅದಕ್ಕೆ. ಸೊ ಇದು ಯಾವ ಕಲರ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂಥರ ಲೈಟ್ ಬ್ಲೂ ಗ್ರೇಷ್ ಕಲರಲ್ಲಿದೆ. ಈ ಬಾರ್ಡರ್ ಸ್ವಲ್ಪ ಏನೋ ಬ್ಲ್ಯಾಕಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಈ ರೀತಿ ಹಾಗೆ ಇದೆ ನೋಡಿ. ನಾನು ಇದನ್ನು ಹೆಂಗೆಂಗೋ ಮಚ್ಚಿಟ್ಬಿಟ್ಟಿದ್ದೀನಿ ಅರ್ಜೆಂಟಲ್ಲಿ. ಆ್ಯಕ್ಚುಲಿ ಅವ್ರು ನೀಟಾಗಿ ಮಚ್ಕೊಟ್ಟಿದ್ರು, ನಾನು ಯಾವುದೇನೋ ರೀತಿಯೆಲ್ಲ ಮಚ್ಚಿಟ್ಟಿದ್ದೀನಿ. ಓಕೆನಾ. ಸೀರೆ ಎಲ್ಲ ಇದೇ ಥರನೇ ಇದೆ. ಓಕೆ ನೋಡಿ, ಸೆರಕು ಈ ರೀತಿ ಬರುತ್ತೆ. ಸೆರಕುಗೂ ಈ ರೀತಿ ಬಾರ್ಡರ್ಗೆ ಬರುತ್ತೆ. ಅದನ್ನು ಬಿಟ್ಟು ಬ್ಲೌಸ್ ಬಂದು ನೋಡಿ ಈ ರೀತಿ ಬ್ಲೌಸ್ಗೆ ಹಿಂದೆ ಈ ರೀತಿ ಬರುತ್ತೆ. ಸೇಮ್ ಅದೇ ಥರ ಪ್ಯಾಟ್ರನಲ್ಲಿ ಅದೇ ಥರ ಡಿಸೈನು. ಎಲ್ಲ ನಾನು ವೇರ್ ಮಾಡಿನೇ ತೊಗೊಂಡೆ. ಫುಲ್ ವೇರ್ ಮಾಡ್ತಾರೆ, ಅಂದರೆ ಸುಮ್ಮನೆ ಅವರು ಹಿಂಗೆ ಸೆರಗು ಹಾಕ್ಬಿಟ್ಟು ನೋಡಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಆ ರೀತಿ ಏನೋ ನೋಡಲ್ಲ. ಅವ್ರು ಫುಲ್ ಸೀರೆನ ವೇರ್ ಮಾಡಿಸಿನೇ ನಿಮಗೆ ಇಷ್ಟ ಆಯ್ತಾ ನೋಡಿ, ಆಗಲಿಲ್ಲ ಅಂದರೆ ಹೇಳಿ, ಇನ್ನೂ ಒಂದು ಬೇರೆ ವೇರ್ ಮಾಡಿಸ್ತೀವಿ ಅಂತ ಹೇಳಿ ಅವರೊಂದು 10 ವೇರ್ ಮಾಡಿಸ್ತಾರೆ ನೋಡಿ. ಇದು ಬಂದು ವರಮಹಾಲಕ್ಷ್ಮಿ. ಓಕೆನಾ. ಇದು ಬಂದು 1799 1800 to 1400. ನೈಟ್ ಫಂಕ್ಷನ್ಸ್ಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ ಫ್ರೆಂಡ್ಸ್, ಇದು ಒಂದು ಸೀರೆ. ಓಕೆನಾ. ಇದನ್ನು ಬಿಟ್ಟು ಖುಷಿ ಏನೋ ನೋಡ್ತಾ ಇದೆ, ಏನೋ ಮಾಡ್ತಿರ್ತಾರ ಅಮ್ಮ ಅಂತ ಹೇಳಿ. ಸೊ ಇದು ಬಂದು ನಾವು ಟೋಟಲ್ ಎಲ್ಲ ತೊಗೊಂಡಾಗ 2 ಸೀರೆಗಳಿಗೆ 4730 ಆಗಿತ್ತು. ಫಸ್ಟ್ ಹೋದಾಗ ನಾವು 2 ಸೀರೆ ತೊಗೊಬಂದಿದ್ವಿ ವರಮಹಾಲಕ್ಷ್ಮಿಯಿಂದ. ಒಂದು ಪಾರ್ಟಿ ವೇರ್ಗೆ, ಒಂದು ಎತ್ನಿಕ್ ವೇರ್ ಅಂತ ಹೇಳಿ. ಅದಾದಮೇಲೆ ನಾನು ಇನ್ನೊಂದ್ಸಲ ಹೋಗಿ, ಅದು BMTC ಬಸ್ಸಲ್ಲಿ ಹೋಗಿದ್ದೀನಿ ತುಂಬ ವರ್ಷ ಆದಮೇಲೆ. ಅದೊಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ರಘು ಅವರು ನನಗಾಗಲ್ಲ, ನಾನು ಮತ್ತೆ ಬರಲ್ಲ ಅಂತ ಹೇಳಿದರು. ಹಂಗಾಗಿ ನಾನು ಒಬ್ಬಳೇ ಹೋದೆ. ನಾನು ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬರ್ತೀನಿ ನೋಡಿ ಅಂತ ಹೇಳಿ ಹೋಗಿ. ಅದೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗೋದು ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಕಾರಲ್ಲಿ ಹೋದರೆ ತುಂಬ ಹಿಂದೆನೇ ನಾವು ಪಾರ್ಕ್ ಮಾಡಿ, ಈವನ್ ಬೈಕಲ್ಲೂ ಅಲ್ಲಿ ಪಾರ್ಕಿಂಗ್ಗೆ ನಮಗೆ ಸಿಗೋದಿಲ್ಲ. ರಘು ಅವರು ನನಗಾಗಲ್ಲ ಅಂದರು. ಸರಿ ನಾನೇ ಹೋಗ್ತೀನಿ ಅಂತ ಹೇಳಿ ನಾನು ಈ ಆಟೋ ಓಲಾ ಅದು ಇದು ಎಲ್ಲ ನೋಡಿದೆ. ತುಂಬ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿಗೆ ಹೋಗೋಕ್ಕೆ 600 ಇದೆ ಬನ್ನೇರ್ಘಟ್ಟ ರೋಡಿಂದ. ಓಕೆನಾ. ಹಂಗಾಗಿ ಬೇಡವೇ ಬೇಡ ಅಂತ ಹೇಳಿ ನಾನು BMTC ಬಸ್ಸಲ್ಲಿ ಹೋದೆ. 20 ರೂಪೀಸ್ ಚಾರ್ಜ್ ಕೊಟ್ಟರೆ ಅಲ್ಲಿ ತನಕ ಹೋಗಿ ಇಳಿಸ್ತಾರೆ. ಓಕೆನಾ. ಸೊ ಆ 600 ಇದರಲ್ಲಿ ಇನ್ನೊಂದು ಸಿಂಪಲ್ ಆಗಿರೋ ಸೀರೆನೇ ಬಂದ್ಬಿಡುತ್ತೆ ನಮಗೆ. ಅಷ್ಟಾಗಿದೆ. ಈಗ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಿದೆ, ಏನೋ ಮಾಡೋಕ್ಕಾಗಲ್ಲ. ಕೇಳಿದ್ರೆ ಕರೋನಾ ಬಂದಮೇಲೆ ಹಿಂಗೆ ಆಗ್ತಿದೆ ಅದು ಇದು ಅಂತಾರೆ. ನಾವು ಏನೂ ಮಾಡೋದು ಅಲ್ವಾ. ಸೊ ವರಮಹಾಲಕ್ಷ್ಮಿ ಇದು ಮತ್ತೆ ವರಮಹಾಲಕ್ಷ್ಮಿಯಿಂದ ತಗೊಂಡಿದ್ದೀನಿ. ಈ ರೀತಿ ಎಂಬ್ರಾಯ್ಡರಿ ಇರುವಂತಹ ಸೀರೆ. ನೋಡಿ, ಸೀರೆ ಎಲ್ಲ ಈ ಥರ ಒಂದು ಕೆಳಗಡೆ ಇಷ್ಟು ಬಾರ್ಡರ್ಗೆ ವರ್ಕ್ ಬರ್ತಿದೆ. ಓಕೆನಾ. ನೋಡಿ ಈ ಥರ
ಥರ ಇಲ್ಲಿ ಮತ್ತು ಕೆಳಗಡೆ ಈ ಎಂಬ್ರಾಯ್ಡರಿ ವರ್ಕ್ ಫ್ಲವರ್ಸ್ ಥರ ಇದೆಯಲ್ಲ, ಇದಾದಮೇಲೆ ಮತ್ತು ಒಂದು ಸ್ಟೋನ್ ವರ್ಕ್ನು ಕೊಟ್ಟಿದ್ದಾರೆ. ಇದೇನು ಬರಲ್ಲ, ವಾಶ್ ಮಾಡಿದ್ರು ಲೈಕ್ ಹ್ಯಾಂಡ್ ವಾಶ್ ಎಲ್ಲ ಮಾಡಿದಾಗೂ ಇದು ಬರಲ್ಲ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಒಂಥರ ಬೇಬಿಶ್ ಪಿಂಕಲ್ಲಿದೆ, ಸ್ವಲ್ಪ ಲೈಕ್ ಲ್ಯಾವೆಂಡರ್ ಕಲರ್, ಲ್ಯಾವೆಂಡರ್ ಅಂದರೆ ನೇರಳೆ ಅಲ್ವರೆಗೂ ಅಲ್ವಾ, ಲ್ಯಾವೆಂಡರ್ ಕಲರನ್ನು ಲೈಟಾಗಿ ಮಿಕ್ಸ್ ಕೊಟ್ಟಿದ್ದಾರೆ. ಈ ಶೇಡ್ ನಂಗೆ ತುಂಬಾ ಇಷ್ಟ ಆಯಿತು. ನಾನು ತುಂಬ ತೊಗೊಳೋದೇ ಈ ಶೇಡುಗಳಲ್ಲಿ, ಇದೊಂಥರ ಡಿಫ್ರೆಂಟ್ ಶೇಡ್ ಅಂತ ಹೇಳಿ ತಗೊಂಡೆ. ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಫಸ್ಟ್ ತೊಗೊಂಡಿದ್ನಲ್ಲ ನೇರಳೆ ಕಲರ್ ಸೀರೆ, ಕ್ಲಿಪ್ಪಿಂಗಲ್ಲಿ ನೀವೆಲ್ಲ ನೋಡ್ಕೊಬಂದಿರ್ತೀರ, ಅದನ್ನು ಕೊಟ್ಟು ಇದು ಮತ್ತು ಈ ಸೀರೆನ ನಾನು ಎಕ್ಸ್ಚೇಂಜ್ ಮಾಡ್ಕೊಬಂದಿದ್ದು. ಅವರು ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ, ಆದರೆ ಒಂದು ಗಮನದಲ್ಲಿ ಇಟ್ಕೊಳ್ರಿ, ವರಮಹಾಲಕ್ಷ್ಮಿಯಲ್ಲಿ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ, ಆದರೆ ಬಿಲ್ ಇರಬೇಕು. ಮತ್ತು ನೀವು ಈ ಸೀರೆನ ನಾರ್ಮಲಾಗಿ ಫೋಲ್ಡ್ ಮಾಡೋಕ್ಕಾಗತ್ತೆ. ನಮಗೆ ರೇಷ್ಮೆ ಸೀರೆನ ಅವ್ರು ಯಾವ ರೀತಿ ಫೋಲ್ಡ್ ಮಾಡಿರ್ತಾರೆ ಅದೇ ರೀತಿ ಫೋಲ್ಡಿಂಗಲ್ಲಿ ತೊಗೊಂಡೋಗ್ಬೇಕು. ನಾವು ಹೆಂಗೂ ಫೋಲ್ಡ್ ಮಾಡಿಕೊಂಡು ನಾವು ಕಬೋರ್ಡಲ್ಲೆಲ್ಲ ಇಟ್ಕೊತೀವಲ್ಲ, ಹಂಗೆಲ್ಲ ಇಟ್ಕೊಂಡೋದ್ರೆ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ. ಸೊ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಅವರು ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಆ ರೀತಿ ಏನು ಎಕ್ಸ್ಚೇಂಜಿಗೂ ಬಂದ್ವಿ ಅಂತ ಹೇಳಿನೂ ಅವ್ರೇನು ನನಗೆ ಇದು ಮಾಡಲಿಲ್ಲ, 2ನೇ ಸಲ ಬಂದಿದ್ದಾರೆ ಅಂತ ಹೇಳಿನೂ ನನಗೇನು ಇದು ಮಾಡಲಿಲ್ಲ. ಎಷ್ಟು ಬೇಕೋ ಅಷ್ಟು ಮತ್ತೆ ನೋಡೋಕೆ ಕೊಟ್ಟರು ನನಗೆ. ಸೊ ನಾನೆಲ್ಲ ನೋಡಿನೂ ತೊಗೊಂಡಿದ್ದು. ಸೊ ಈ ಸೀರೆ ಈ ರೀತಿಯಲ್ಲಿದೆ ನೋಡಿ. ಇದು ಬಂದು ಸೆರ್ಗಿಗೆ ಈ ರೀತಿ ಫುಲ್ ವರ್ಕ್ ಇದೆ, ಈ ರೀತಿ ಇದೆ. ಸೊ ಓಕೆನಾ, ಅದು ನೋಡಿ ಎಂಬ್ರಾಯ್ಡರಿ ಮಾಡೋಕ್ಕೆ ಇವರು ಒಳಗಡೆ ಏನೋ ಒಂಥರ ಈ ರೀತಿ ಈ ಕಾಟನ್ ಪೇಪರ್ ಥರ ಏನೋ ಹಾಕಿ ಸ್ಟಿಚ್ ಮಾಡಿದ್ದಾರೆ. ಮತ್ತು ಬ್ಲೌಸ್ ಬಂದು ಈ ರೀತಿ ಡಿಸೈನಲ್ಲಿದೆ. ಇದು ಬಂದು ಸ್ಲೀವ್ಸ್ಗೆ ಇದು ಹಿಂದೆ ಈ ರೀತಿ ಡಿಸೈನ್ ಇದೆ. ಓಕೆನಾ, ಈ ಸೀರೆ ಪ್ರೈಸ್ ಬಂದು 2699, ಅಂದರೆ 2700. ಆಫರಲ್ಲಿ 2160ಕ್ಕೆ ಸಿಕ್ಕಿದೆ. 2160 ಈ ಪ್ರೈಸ್ಗೆ ನನಗೆ ವರ್ತ್ ಅಂತ ಅನ್ನಿಸ್ತು. ಇದನ್ನು ಅಷ್ಟೇ ನಾನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಸ್ಟಿಚ್ ಮಾಡಿಸಿದ್ಮೇಲೆ ಯಾವ ರೀತಿ ಕಾಣುತ್ತೆ ಏನು ಎತ್ತ ಅಂತ ಹೇಳಿ ಹಾಕ್ತೀನಿ. ಓಕೆನಾ, ಈಗ ಒಂದು 2 ಸೀರೆಗಳನ್ನ ನಾನು ಒಂದು ಸೀರೆ ಎಕ್ಸ್ಚೇಂಜ್ ಮಾಡ್ಕೊಂಡು 2 ಸೀರೆ ಕೂಡ ತಂದಿತ್ತು. ಇದನ್ನು ಬಿಟ್ಟು ಯಾವುದಿದೆ, ಇದು ಒಂದು ನಾರ್ಮಲ್ ಆರ್ಟ್ ಸಿಲ್ಕಲ್ಲಿ ಒಂದು ಸೀರೆ ತೊಗೊಂಡೆ. ಆ್ಯಕ್ಚುಲಿ ಇದು ಬೇರೆ ಯಾರೋ ಅಲ್ಲಿ ನೋಡ್ತಾ ಇದ್ರು, ನಾನು ಸುಮ್ಮನೆ ಹಂಗೆ ನೋಡಿದೆ. ರೇಟ್ ಕೇಳಿದಾಗ ನಮ್ಗೆ ತುಂಬ ಓಕೆ ಅಂತ ಅನ್ನಿಸ್ತು ಈ ರೇಟ್ಗೆ, ಹಂಗಾಗಿ ತಗೊಂಡೆ. ಈ ರೀತಿ ಒಂದು ಗಿಣಿ ಕಲರ್, ಪೀಕಾಕ್ ಗ್ರೀನಲ್ಲಿ ಬರುತ್ತೆ. ಇದು ಬಂದು ಪೀಕಾಕ್ ಗ್ರೀನ್ ಶೇಡಲ್ಲಿ ಬರುತ್ತೆ. ಓಕೆನಾ, ಬಾರ್ಡರ್ ಬಂದು ಬ್ಲೂ ಅಲ್ಲಿ ಬರುತ್ತೆ. ಇದು ಬ್ಲೌಸ್ ಈ ಥರ ಬರುತ್ತೆ. ಓಕೆನಾ, ಅಷ್ಟೇ. ಇದು ಸೀರೆ ಎಲ್ಲ ಇದೇ ಥರನೇ ಇದೆ. ಇದು ಬಂದು 1600 to 1300ಗೆ ತೊಗೊಂಡಿದ್ದು. ಇದು ಪ್ಯೂರ್ ಸಿಲ್ಕ್ ಅಲ್ಲ, ಆರ್ಟ್ ಸಿಲ್ಕ್ ಅಂತ ಹೇಳಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಈ ಕಲರ್ ಈ ಶೇಡ್ ಎಲ್ಲ ಇಷ್ಟ ಆಯಿತು, ಹಂಗಾಗಿ ಬಂದಿರಲಿ ಅಂತ ಹೇಳಿ ತೊಗೊಂಡು ಬಂದೆ. ಸೊ ಇಷ್ಟೇ ಫ್ರೆಂಡ್ಸ್. ಸೊ ಈ ಒಂದು ಶಾಪಿಂಗ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಚಿಕ್ಕಪೇಟೆ ಬ್ರ್ಯಾಂಚಲ್ಲಿದ್ದು ತೊಗೊಂಡಿರೋದು. ವರಮಹಾಲಕ್ಷ್ಮಿ ಅಂತ ಹೇಳಿ ತುಂಬ ಕಡೆ 4th ಬ್ಲಾಕಲ್ಲೂ ಇದೆ, ತುಂಬ ಕಡೆನೇ ಇದೆ. ಅದೆಲ್ಲ ಬೇರೆ ಡೂಪ್ಲಿಕೇಟ್ ಅಂತ ಅನಿಸುತ್ತೆ. ನೋಡಿ, ವರಮಹಾಲಕ್ಷ್ಮಿ ಚಿಕ್ಕಪೇಟೆ ಬ್ರಾಂಚಲ್ಲಿದ್ದು ನಾನು ತೊಗೊಂಡಿರೋದು. ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಅವರು ಹೀರ್ಸ್ ಮುರ್ಸ್ ಏನು ಮಾಡ್ಕೊಂಡ್ರೆ ನಿಮಗೆ ನೀವೊಂದು 100 ಸೀರೆ ನೋಡಿದ್ರು, ನಿಮಗೆ ವೇರ್ ಮಾಡಿ ನೋಡಿದ್ರು ನಿಮಗೆ ಸೂಟ್ ಆಗುತ್ತಾ ಇಲ್ಲ ಅಂತ ಹೇಳಿ ಅವರು ಸಜೆಸ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ನೋಡ್ತಾರೆ. ತುಂಬ ಕಲೆಕ್ಷನ್ಸ್, ರೇಟು ಅಷ್ಟೇ ನಂಗೆ ತುಂಬ ಜಾಸ್ತಿ ಅಂತಲೂ ಅನಿಸಿಲ್ಲ ಅಲ್ಲಿ. ಈವನ್ ನೀವು ಹೊರಗಡೆ ಒಂದು ಚಿಕ್ಕ ಅಂಗಡಿಗೆ ಹೋಗಿ ನೋಡಿದ್ರೂ ರೇಟ್ ಜಾಸ್ತಿನೇ ಇರುತ್ತೆ. ಈಗೆಲ್ಲ ಈ ರೇಟ್ಗೆ ತುಂಬ ಚೆನ್ನಾಗಿದೆ. ಓಕೆ, ನಾನು ನಿಮಗೆಲ್ಲ ಇಷ್ಟ ಆದರೆ ನೀವು ಹೋಗಿ ವರಮಹಾಲಕ್ಷ್ಮಿಯಲ್ಲಿ ಶಾಪಿಂಗ್ ಮಾಡ್ಕೊಳ್ಳಿ. ಈವನ್ ಎಲ್ಲ ಥರದ್ದು ಇರುತ್ತೆ ಅಲ್ಲಿ. ಲೈಕ್ ಡ್ರೆಸ್ ಪೀಸು ಇರುತ್ತೆ, ಲೆಹೆಂಗಾಗಳಿರುತ್ತೆ, ನಾರ್ಮಲ್ ಈ ಥರ ಸೀರೆ, ಪಾರ್ಟಿವೇರ್ ಸೀರೆ, ಸಿಲ್ಕ್ ಸೀರೆಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪುಟ್ಟ ಬ್ಲಾಗ್ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.